ಕೌಶಲ್ಯ ಅಭಿವೃದ್ಧಿ, ಉದ್ಯಮಶೀಲತೆ, ಜೀವನೋಪಾಯ ಮತ್ತು ಗ್ರಾಮೀಣ ಅಭಿವೃದ್ಧಿ ಇಲಾಖೆಗಳ ಸಹಯೋಗದಲ್ಲಿ ಕೊಪ್ಪಳದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ಕಾವೇರಿ ಒಕ್ಕೂಟದ ಪ್ರಿಯಾಂಕಾ ಸ್ವಸಹಾಯ ಸಂಘದ ಮಹಿಳೆಯರು ಅಕ್ಕ ಕೆಫೆ ಆರಂಭಿಸಿದ್ದು ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಈ ಕುರಿತು ಒಂದು ವರದಿ. ಕೊಪ್ಪಳದ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ 15 ಲಕ್ಷ ರೂಪಾಯಿ ಸಹಾಯಧನದಲ್ಲಿ ಮಹಿಳೆಯರೇ ಸೇರಿಕೊಂಡು ಅಕ್ಕ ಕೆಫೆ ಆರಂಭಿಸಿದ್ದಾರೆ. ತಹಸೀಲ್ದಾರ್ ಕಚೇರಿ ಸೇರಿದಂತೆ ಸುತ್ತಮುತ್ತಲ ಭಾಗದ ಜನರಿಗೆ ಶುಚಿ ರುಚಿಯಾದ ಆಹಾರ ನೀಡಲಾಗುತ್ತಿದೆ. ಇದರಿಂದ ಈ ಭಾಗದ ಜನರಿಗೆ ಊಟೋಪಚಾರಕ್ಕೆ ಅನುಕೂಲವಾಗಿದೆ. ದೂರದರ್ಶನದೊಂದಿಗೆ ಆಳವಂಡಿ ಗ್ರಾಮದ ಹಿರಿಯ ನಾಗರಿಕ ದ್ಯಾಮಣ್ಣ ದೂರದಲ್ಲಿರುವ ಹೋಟೆಲ್ಗಳಿಗೆ ನಡೆದುಕೊಂಡು ಹೋಗಲು ಸಾಧ್ಯವಿರಲಿಲ್ಲ. ಹಿರಿಯ ನಾಗರಿಕರಿಗೆ ಕಡಿಮೆ ಬೆಲೆಯಲ್ಲಿ ರುಚಿಕಟ್ಟಾದ ಆಹಾರ ತಹಸೀಲ್ದಾರ್ ಕಚೇರಿ ಆವರಣದಲ್ಲಿ ದೊರೆಯುತ್ತಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ಇಲ್ಲಿ ಊಟ ಮಾಡಿದ್ವಿ. ಊಟ ನೋಡಿ ನಾವು ಬಹಳ ಖುಷಿ ಅನಿಸ್ತೆ. ಎಲ್ಲಾ ರೀತಿಯಿಂದ ಅನುಕೂಲ ಐತ್ರಿ. ಎಲ್ಲ ಈಗ ಕಾಲೊಂದ್ ಬೇಸಿ ಎಲ್ಲ ಅಲ್ಲಿಗೆ ಹೋಗ್ಬೇಕಾಗಿತ್ತು. ಆಮೇಲೆ ಇಲ್ಲಿ ಊಟ ಮಾಡಿದ್ದೆ ನಾವು ಇದ ಫಸ್ಟ್ ಟೈಮ್ ಊಟ ಮಾಡಿದ್ದೇವೆ. ಬಹಳ ಚಲೋ ಅನಿಸ್ತು ನಮಗ. ಗ್ರಾಹಕರಾದ ಹುಲಿಗೆಮ್ಮ ಮೊದಲು ಕುಡಿಯುವ ನೀರು ಸಿಗುತ್ತಿರಲಿಲ್ಲ, ಕೂರಲು ನೆರಳು ಇರಲಿಲ್ಲ. ಹೊರಗೆ ಸಿಗುವ ಊಟಕ್ಕೂ ಮತ್ತು ಇಲ್ಲಿನ ಊಟಕ್ಕೂ ವ್ಯತ್ಯಾಸವಿದೆ ಎಂದು ಹೇಳಿದರು. ನೀರ್ ಸಿಗ್ತಿದ್ದಿಲ್ಲ, ಕುಡಿಯಕ್ಕೆ ಏನು ಇರ್ತಿದ್ದಿಲ್ಲ, ಊಟನ ಸಿಗ್ತಿದ್ದಿಲ್ಲ. ಈಗ ಇಲ್ಲಿ ಒಳಗಡೆ ಆಫೀಸ್ ಒಳಗೆ ಮಾಡಿ ಎಲ್ಲ ಬಾಳ ಅನುಕೂಲ ಐತಿ, ಜನರಿಗೆ ಬಾಳ ಅನುಕೂಲ ಐತಿ. ಬಡವ್ರು ಬರ್ತಾರ, ಊಟ ಚೆನ್ನಾಗಿ ಸಿಗಕತ್ತೈತಿ, ಮತ್ತೆ ನೆರಳು ಐತಿ. ಮತ್ತೋರ್ವ ಗ್ರಾಹಕ ಮೆಹಬೂಬ್ ಉತ್ತಮವಾದ ಶುಚಿ ರುಚಿಯಾದ ಆಹಾರ ದೊರೆಯುತ್ತಿರುವುದು ಉತ್ತಮ ಸಂಗತಿ ಎಂದರು. ತಹಸೀಲ್ ಆಫೀಸ್ ಬಂದಿದ್ವಿ, ನಮ್ಮ ಊಟದ ತೊಂದರೆ ಇತ್ತು, ಇಲ್ಲ ಇಲ್ಲಿ ಯಾವ್ದು ಇದ್ದಿದ್ದಿಲ್ಲ, ಬಹಳ ರೇಟ್ ಇತ್ತು. ಇಲ್ಲಿ ಚಲೋ ಸಿಗಾಕತೈತಿ ಈಗ ಸರ. ಊಟ, ಚಾ, ನಾಷ್ಟ, ಮುದ್ದಿ ಎಲ್ಲ ಸಿಕ್ತು ಸರ್. ಗ್ರಾಹಕ ಹುಸೇನ್ ಪಾಷಾ ಮಹಿಳೆಯರೇ ಸೇರಿಕೊಂಡು ಅಕ್ಕ ಕೆಫೆ ಆರಂಭಿಸಿದ್ದು ಸ್ವಚ್ಛ ಮತ್ತು ಶುದ್ಧವಾದ ಊಟ ಲಭಿಸುತ್ತಿದೆ. ಮಹಿಳೆಯರ ಆರ್ಥಿಕ ಸ್ವಾವಲಂಬನೆಗೆ ಇದರಿಂದ ಅನುಕೂಲವಾಗಿದೆ ಎಂದರು. ಇಲ್ಲೊಂದು ವಿಶೇಷ ಏನಂದ್ರೆ ಹೆಣ್ಮಕ್ಳೇ ಅಡಿಗೆ ಮಾಡ್ತಾರ, ಹೆಣ್ಮಕ್ಳೇ ನಿಮಗೆ ಊಟವನ್ನು ಕೊಡ್ತಾರ ಮತ್ತು ಹೆಣ್ಮಕ್ಳೇ ಮಾಲೀಕರಾಗಿರುವಂತ ಒಂದು ವಿಶೇಷ ಈ ಅಕ್ಕ ಕೆಫೆ. ಇದನ್ನ ಸರ್ಕಾರದ ವತಿಯಿಂದ ಮಾಡಿದ್ದಾರೆ. ಈ ಮೂಲಕ ಮಹಿಳೆಯರಿಗೆ ಸ್ವಾವಲಂಬನೆಯನ್ನ ಸಾಧಿಸಲಿಕ್ಕೆ ಇದೊಂದು ಉತ್ತಮ ಮಾರ್ಗವನ್ನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸ್ಥಳೀಯ ಯುವಕ ಮುತ್ತು ದೊಡ್ಡಮನಿ ಗ್ರಾಮೀಣ ಪ್ರದೇಶದ ಮಹಿಳೆಯರು ನಗರಕ್ಕೆ ಬಂದು ಒಳ್ಳೆಯ ವಾತಾವರಣದಲ್ಲಿ ಅಕ್ಕ ಕೆಫೆ ವ್ಯವಹಾರ ನಡೆಸುತ್ತಿರುವುದು ಹೆಮ್ಮೆಯ ಸಂಗತಿ ಎಂದರು. ಒಂದು ಒಳ್ಳೆಯ ವಾತಾವರಣ ಇಲ್ಲಿದೆ, ಆಮೇಲೆ ಸ್ವಚ್ಛತೆ ಇದೆ, ಆಮೇಲೆ ಊಟದ ಪ್ರತಿಯೊಂದು ರಾಗಿ, ಮುದ್ದೆ, ರೊಟ್ಟೆ ಎಲ್ಲ ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ಕೊಪ್ಪಳದಲ್ಲಿ ಅಗ್ದಿ ಕಡಿಮೆ ರೇಟ್ ಕೂಡ ಇಲ್ಲಿ ಊಟ ಸಿಗ್ತಾ ಇದೆ. ಆಮೇಲೆ ಒಳ್ಳೆ ನೀಟ್ನೆಸ್ ಊಟ, ಶುದ್ಧ ಸಸ್ಯಾಹಾರ ಊಟ ಇರೋದ್ರಿಂದ ಒಳ್ಳೆ ಊಟ ಸಿಗ್ತಾ ಇದೆ. ಪ್ರಿಯಾಂಕಾ ಸ್ವಸಹಾಯ ಸಂಘದ ಸದಸ್ಯೆ ಹನುಮವ್ವ ಗ್ರಾಹಕರ ಬೇಡಿಕೆಯಂತೆ ಬಿಸಿ ಬಿಸಿಯಾದ ಊಟೋಪಚಾರ ಒದಗಿಸಲಾಗುತ್ತಿದೆ. ಇದರಿಂದ ಮಹಿಳೆಯರು ಆರ್ಥಿಕವಾಗಿ ಸ್ವಾವಲಂಬಿಗಳಾಗಲು ಸಹಕಾರಿಯಾಗಿದೆ ಎಂದರು. ಇಲ್ಲಿ ನಾವು ಇದು ಮಾಡಿ ಅಕ್ಕ ಕೆಫೆ ಅಂತ ಹೇಳಿ ಇಲ್ಲಿ ಇದು ಮಾಡ್ತೀವಿ ಸರ್. ಎಲ್ಲ ನಾವು ಮಾಡ್ಕೊಂಡು ಹೋಗ್ತೀವಿ. ರೊಟ್ಟಿ, ಚಪಾತಿ, ಮುದ್ದೆ ಎಲ್ಲ ಸಿಗ್ತದೆ ಸರ್. ಏನ್ ಕೇಳಿದ್ರೆ ಎಲ್ಲ ಮಾಡ್ಕೊಡ್ತೀವಿ ಸರ್. ಅವಾಗಿಂದ ಅವಾಗ ಮಾಡ್ಕೊಡ್ತೀವಿ. ನಮ್ಗೆ ಖುಷಿ ಆಗುತ್ತೆ ಸರ್. ಅವ್ರೆಲ್ರು ಚೆನ್ನಾಗಿದೆ ಅಂತ ಹೇಳ್ತಾರಲ್ಲ, ನಮ್ಗೆ ಸ್ವಲ್ಪ ಬಹಳ ಖುಷಿ ಆಗುತ್ತೆ. ಹಂಗ ಹೇಳ್ದಂಗೆ ಇನ್ನೊಂದ್ ಸ್ವಲ್ಪ ಜಾಸ್ತಿ ಮಾಡ್ಬೇಕನ್ಸುತ್ತೆ ಸರ್. ಅಕ್ಕ ಕೆಫೆಯ ಮಾಲೀಕರಾದ ಮಂಜುಳಾ ಕಾವೇರಿ ಸಂಜೀವಿನಿ ಯೋಜನೆಯ ನೆರವಿನಿಂದ ಕೆಫೆ ಆರಂಭಿಸಲಾಗಿದ್ದು ಇಲ್ಲಿಗೆ ಬರುವ ಗ್ರಾಹಕರು ಸಂತೃಪ್ತಿ ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಹೇಳಿದರು. ಸರ್ ಬೆಳಗ್ಗೆ 6 ಗಂಟೆಯಿಂದ ಸ್ಟಾರ್ಟಿಂಗ್ ಸರ್, ಸಾಯಂಕಾಲ 6 ಗಂಟೆಗೆ ಕ್ಲೋಸ್ ಆಗುತ್ತೆ ಸರ್. ಬೆಳಗ್ಗೆ ಊಟ ಟಿಫಿನ್ ಸರ್, ಇಡ್ಲಿ, ದೋಸೆ ಮಾಡ್ತೀವಿ ಸರ್. ಮತ್ತೆ ರೈಸ್ ಬಾತ್ ಇಂಥವ್ರು ಮಾಡ್ತೀವಿ ಸರ್. ರೊಟ್ಟಿ, ಚಪಾತಿ, ರಾಗಿ ಮುದ್ದೆ, ಅನ್ನ, ಸಾಂಬಾರು ಮಾಡ್ತೀವಿ. ನಮಗ ಸಂಜೀವಿನಿ ಸಹಾಯ ಮಾಡಿದ್ರಿ ನಮಗ. ನಾವ್ ಅದ್ರಲ್ಲಿ ನಮ್ಮ ಮಹಿಳೆಯರು ಬಂದು ಇಲ್ಲಿ ಸಿಟಿ ಒಳಗ ಮಾಡಕ್ ಆಗ್ತಾ ಇರ್ಲಿಲ್ಲ ಸರ್. ಇದು ಒಂದ್ ನಮಗ ಅವಕಾಶ ಅನ್ಕಂತೀವಿ. ನಮಗ ಒಂದು ಏನೋ ಒಂದು ಅವಕಾಶ ಸಿಕ್ಕಿದೆ, ನಮಗೊಂದು ಅದನ್ನ ಉಪಯೋಗಿಸ್ಕೊಂಡು ಹೋಗ್ತೀವಿ. ಒಳ್ಳೇದಾಗಿದೆ ಸರ್ ನಮ್ಮ ಕಾವೇರಿ ಸಂಜೀವಿನಿ ಒಕ್ಕೂಟದಿಂದ. ಕೊಪ್ಪಳ ಜಿಲ್ಲೆಯ ಯೋಜನಾ ನಿರ್ದೇಶಕ ಪ್ರಕಾಶ ವಡ್ಡರ ಕೊಪ್ಪಳ ಜಿಲ್ಲೆಗೆ 2 ಅಕ್ಕ ಕೆಫೆ ಮಂಜೂರಾಗಿದ್ದು ಒಂದು ಕಾರ್ಯನಿರ್ವಹಿಸುತ್ತಿದೆ, ಇನ್ನೊಂದು ಇನ್ನು ಕೆಲವೇ ದಿನಗಳಲ್ಲಿ ಪ್ರಾರಂಭವಾಗಲಿದೆ ಎಂದು ಮಾಹಿತಿ ನೀಡಿದರು. 15 ಲಕ್ಷ ಅನುದಾನದಲ್ಲಿ ಆಲ್ರೆಡಿ ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ಬಿಲ್ಡಿಂಗ್ ಗಳನ್ನ ರಿನೋವೇಷನ್ ಮಾಡಿಕೊಂಡು ಅದಕ್ಕೆ ಬೇಕಾದಂತ ಎಲ್ಲ ಮೂಲ ಸೌಕರ್ಯಗಳನ್ನ ಒದಗಿಸೋಕೆ ಮತ್ತು ಅವ್ರಿಗೆ ತರಬೇತಿ ಎಲ್ಲದಕ್ಕೂ 15 ಲಕ್ಷ ಪ್ರೋತ್ಸಾಹಧನವನ್ನು ಸರ್ಕಾರ ಕೊಡ್ತಾ ಇದೆ. ಆ ಒಂದು ಅನುದಾನದೊಂದಿಗೆ ನಮ್ಮ ಜಿಲ್ಲೆಯಲ್ಲಿ 2 ಅಕ್ಕ ಕೆಫೆಗಳು ಈಗಾಗಲೇ ಪ್ರಾರಂಭದ ಹಂತದಲ್ಲಿದ್ದಾವೆ. ಒಂದು ಸಂಪೂರ್ಣ ಚಾಲ್ತಿಯಲ್ಲಿದೆ, ಒಂದು ಕೆಲವೇ ದಿನಗಳಲ್ಲಿ ಉದ್ಘಾಟನೆ ಆಗಲಿದೆ.
ಮಹಿಳೆಯರನ್ನು ಸ್ವಾವಲಂಬಿಗಳನ್ನಾಗಿಸಲು ರಾಜ್ಯ ಸರ್ಕಾರ ಅಕ್ಕ ಕೆಫೆ ಆರಂಭಿಸಿದ್ದು, ಕೊಪ್ಪಳದಲ್ಲಿ ಮಹಿಳೆಯರೇ ಸೇರಿಕೊಂಡು ನಡೆಸುತ್ತಿರುವ ಈ ಕೆಫೆ ಹಲವು ಮಹಿಳೆಯರ ಬದುಕಿಗೆ ದಾರಿದೀಪವಾಗಿದೆ.